ಇನ್ನು ಮಲೆನಾಡು ಭಾಗದಲ್ಲೂ ಕೂಡ ವಿಪರೀತ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಶೃಂಗೇರಿ ಸೇರಿದಂತೆ ಸುತ್ತಮುತ್ತಲಿನ ಭಾಗಗಳಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ನೋಡಿ ಆ ಮಳೆಯ ಆರ್ಭಟ ಎಷ್ಟರ ಮಟ್ಟಿಗಿದೆ. ಎಲ್ಲಿ ನೋಡಿದ್ರಲ್ಲಿ ನೀರು ನೀರು ನೀರು. ಅದರ ವಿವರಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಶೃಂಗೇರಿಯ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ಶೃಂಗೇರಿ. ವಿಪರೀತ ಪ್ರಮಾಣದಲ್ಲಿ ನೀರಿದೆ. ಪಾರ್ಕಿಂಗ್ ಸ್ಥಳ ಈಗ ನಾವು ನೋಡ್ತಾ ಇದ್ದೀವಲ್ಲ, ಅದು ಸುತ್ತಮುತ್ತ ಇರುವಂಥ ಪಾರ್ಕಿಂಗ್ ಸ್ಥಳ. ಆ ಪಾರ್ಕಿಂಗ್ ಸ್ಥಳದಲ್ಲಿ ವಿಪರೀತ ಪ್ರಮಾಣದಲ್ಲಿ ನೀರು ನಿಂತಿದೆ. ನೀರು ಹರಿತಾ ಇದೆ. ನದಿ ಯಾವುದು, ರಸ್ತೆ ಯಾವುದು, ಪಾರ್ಕಿಂಗ್ ಸ್ಥಳ ಯಾವುದು ಏನು ಗೊತ್ತಾಗ್ತಿಲ್ಲ. ಇನ್ನು ಅಂಗಡಿಗಳು ಎಲ್ಲ ಪುಟ್ಟ ಪುಟ್ಟ ಅಂಗಡಿಗಳು, ತಡಿಕೆ ಅಂಗಡಿಗಳು ಮುಳುಕೊಂಡು ಹೋಗುವಂಥ ಸ್ಥಿತಿ. ಪಾಪ ದಿನನಿತ್ಯ ದುಡ್ಡು ತಿನ್ನುವಂಥ ಜನಗಳು, ಅವ್ರ ಗತಿ ಏನೋ ಹಂಗಿದೆ ಸ್ಥಿತಿ. ಪಾರ್ಕಿಂಗ್ ಏರಿಯಾ ಇದು. ಪಾರ್ಕಿಂಗ್ ಏರಿಯಾ ಸಂಪೂರ್ಣ ಜಲಾವೃತ. ಅಂಗಡಿಗಳಂತೂ ಬಿಡಿ, ಅಂಗಡಿಯಲ್ಲಿರುವಂಥ ವಸ್ತುಗಳು ಸಿಕ್ಕಾಗಲೇ ಗೊತ್ತು. ಗಾಂಧಿ ಮೈದಾನದ ಅಂಗಡಿಗಳು ಸಂಪೂರ್ಣ ಮುಳುಗಡೆಯಾಗಿವೆ. ಅಂಗಡಿಗಳ ಮೇಲೆ ತುಂಗೆ ಹರಿತಾ ಇದ್ದಾಳೆ. ಇನ್ನೆಷ್ಟರ ಮಟ್ಟಿಗೆ ಆರ್ಭಟ ಇರಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ಅಶ್ವಿತ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಮತ್ತು ಪಶ್ಚಿಮಘಟ್ಟ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥದ್ದು. ಇದರಿಂದಾಗಿ ತುಂಗಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಶೃಂಗೇರಿಯ ಶಾರದಾಂಬ ಮಠ ಏನಿದೆ ಅದರ ಸುತ್ತಮುತ್ತಲ ಪ್ರದೇಶಗಳು ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಶೃಂಗೇರಿ ದೇವಸ್ಥಾನದ ಹಿಂಭಾಗದಲ್ಲಿ ಇರುವಂತಹ ಗಾಂಧಿ ಮೈದಾನದ ಪಾರ್ಕಿಂಗ್ ಲೇಔಟ್ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಜೊತೆಗೆ ಇದೇ ಒಂದು ಗಾಂಧಿ ಮೈದಾನದಲ್ಲಿ ನೂರಾರು ಅಂಗಡಿಗಳು ಕೂಡ ಇತ್ತು. ಅಂಗಡಿಗಳು ಯಾವ ರೀತಿ ಮುಳುಗಡೆ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಮುಖ್ಯವಾಗಿ ಅಂಗಡಿಯ 3/4% ಭಾಗದಷ್ಟು ಪ್ರದೇಶ ಏನಿದೆ ಅದು ಮುಳುಗಡೆ ಆಗಿರುವಂಥದ್ದು. ಈಗ ಅಂಗಡಿಯ ಒಳಗೂ ಕೂಡ ನದಿ ನೀರು ನುಗ್ತಾ ಇದೆ. ಪ್ರಮುಖವಾಗಿ ಏನಂದರೆ ಪ್ರತಿ ವರ್ಷ ಮಳೆ ಬಂದಾಗ ಈ ರೀತಿಯ ಸನ್ನಿವೇಶಗಳು ಸೃಷ್ಟಿ ಆಗ್ತಾ ಇತ್ತು. ಆದರೆ ಈ ಬಾರಿ ಘಟ್ಟ ಪ್ರದೇಶಗಳಲ್ಲಿ ಧಾರಾಕಾರವಾಗಿ ಮಳೆ ಬರ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ತುಂಗಾ ನದಿಗೆ ಒಳಹರಿವು ಹೆಚ್ಚಾಗಿದೆ. ಆದ್ದರಿಂದಾಗಿ ಈ ಸುತ್ತಮುತ್ತಲ ಪ್ರದೇಶ ಏನಿದೆ ಅಲ್ಲಿ ನೆರೆಯ ಆತಂಕ ಎದುರಾಗಿರುವಂಥದ್ದು. ಜೊತೆಗೆ ನಾವಿಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಿದ್ದೇವೆ, ಕೆಲ ಪ್ರವಾಸಿಗರು ತುಂಬಿ ಹರಿತಾ ಇರುವಂತಹ ನದಿಯ ಮೇಲಿರುವಂತಹ ತೂಗು ಸೇತುವೆ ಏನಿದೆ ಆ ಸೇತುವೆ ಮೇಲೆ ಓಡಾಡ್ತಾ ಇರೋದನ್ನು ನಾವಿಲ್ಲಿ ಕೂಡ ದೃಶ್ಯದಲ್ಲಿ ನೋಡಬಹುದಾಗಿದೆ. ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಒಂದು ಪ್ರದೇಶದಲ್ಲಿ ಕಾರುಗಳು ಕೂಡ ನಿಂತಿತ್ತು. ಏಕಾಏಕಿ ರಾತ್ರಿ ನದಿಯ ನೀರಿನ ಅಲ್ಲಿ ಒಳಹರಿವಿನಲ್ಲಿ ಹೆಚ್ಚಳ ಆದ ಹಿನ್ನೆಲೆಯಲ್ಲಿ ಕಾರುಗಳನ್ನು ಸಂಪೂರ್ಣವಾಗಿ ತೆರವನ್ನು ಮಾಡಿರುವಂಥದ್ದು. ಜೊತೆಗೆ ಸಂಪೂರ್ಣವಾಗಿ ಬ್ಯಾರಿಕೇಡನ್ನು ಹಾಕಿ ಯಾರೂ ಕೂಡ ಈ ಪ್ರದೇಶದಲ್ಲಿ ಓಡಾಟವನ್ನು ನಡೆಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ತುಂಗಾ ನದಿ ಏನಿದೆ ಅದು ಕಳೆದ 20 ದಿವಸದ ಹಿಂದೆ ಸಂಪೂರ್ಣವಾಗಿ ಖಾಲಿಯಾದಂಥ ಪರಿಸ್ಥಿತಿ ಇತ್ತು. ಆದರೆ ಕಳೆದ 24 ಗಂಟೆಯಲ್ಲಿ ಸುರಿದಂಥ ಮಳೆ ಏನಿದೆ ಇದರಿಂದಾಗಿ ಘಟ್ಟ ಪ್ರದೇಶಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ನದಿಯ ಒಳಹರಿವಿನಲ್ಲಿ ಹೆಚ್ಚಳ ಆಗ್ತದೆ. ಅದರಿಂದಾಗಿ ಸುತ್ತಮುತ್ತಲ ಪ್ರದೇಶ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. ಇನ್ನು ಉಡುಪಿನಲ್ಲೂ ಕೂಡ ವಿಪರೀತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಶಾಲೆಗಳಿಗೂ ಕೂಡ ನೀರು ನುಗ್ಗಿದೆ ಅಂತ ಸ್ಥಿತಿ. ನೋಡಿ, ಉಡುಪಿ ಜಿಲ್ಲೆಯ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಆ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಉಪ್ಪೂರಿನ ದೃಶ್ಯ ಇದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪೂರು. ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿರುವಂಥ ರಸ್ತೆ. ಅಲ್ಲಿಂದ ನೀರು ಹರಿದು ಶಾಲೆ ತಗ್ಗು ಪ್ರದೇಶದಲ್ಲಿದೆ. ಹೀಗಾಗಿ ಶಾಲೆಯ ಒಳಗಡೆಗೂ ಕೂಡ ನೀರು ನುಗ್ಗಿದೆ. ಮಡಿಸಾಲು ಹೊಳೆ ಉಕ್ಕಿದ್ರಿಂದ ಶಾಲೆ ಸಂಪೂರ್ಣ ಜಲಾವೃತಗೊಂಡಿದೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಉಡುಪಿ ನಗರದ ಹೊರವಲಯ ಆಗಿರುವಂಥ ಉಪ್ಪೂರು ಪ್ರದೇಶದಲ್ಲಿದ್ದೇವೆ. ಮಳೆಯಿಂದಾಗಿ ಶಾಲೆಗೆ ನೀರು ನುಗ್ಗಿರುವಂಥ ಘಟನೆ ಕೂಡ ನಡೆದಿರುವಂಥದ್ದು ನಾವು ಗಮನಿಸಬಹುದು. ಪ್ರತಿ ಮಳೆಗಾಲ ಬಂದ ಸಂದರ್ಭದಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಈ ಭಾಗದಲ್ಲಿ ಉಂಟಾಗುತ್ತೆ. ಒಂದು ಕಡೆಯಲ್ಲಿ ಸ್ವರ್ಣ ನದಿ ಹರಿಯುತ್ತೆ, ಮತ್ತೊಂದು ಬದಿಯಲ್ಲಿ ಮಡಿಸಾಲು ನದಿ ಹರಿಯುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಎರಡು ಪ್ರದೇಶಗಳು ಕೂಡ ಆ ಒಂದು ನದಿ ಸೇರುವ ಜಾಗ ಆಗಿರೋದ್ರಿಂದ ಈ ರೀತಿಯ ಸಮಸ್ಯೆ ಪ್ರತಿ ವರ್ಷ ಉಂಟಾಗುತ್ತೆ. ನಾವು ಗಮನಿಸ್ಬೋದು ಎಷ್ಟರ ಮಟ್ಟಿಗೆ ನೀರಿನ ಮಟ್ಟ ಇದೆ ಎಂಬುದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಯಾಕಂದರೆ ಪ್ರತಿ ಮಳೆಗಾಲ ಬಂದ ಸಂದರ್ಭದಲ್ಲಿ ಕೂಡ ಈ ಒಂದು ತಗ್ಗು ಪ್ರದೇಶ ಏನು ಉಪ್ಪೂರು ಏನಿದೆ ಅದು ಜಲಾವೃತ ಆಗುತ್ತೆ. ಈ ಶಾಲೆಗಳಿಗೆ ಕೂಡ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ರಿಂದ ಯಾವುದೇ ಒಂದು ಅನಾಹುತ ಆಗುವಂಥ ಸಾಧ್ಯತೆಗಳು ಕೂಡ ಕಡಿಮೆ ಆಗಿರುವಂಥ ಕೆಲವೊಂದು ಪ್ರದೇಶಗಳು ಈಗಾಗಲೇ ಜಲಾವೃತ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಉಪ್ಪೂರು ಪ್ರದೇಶ. ಆ ನಿಟ್ಟಿನಲ್ಲಿ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇಲ್ಲಿಯ ಅಧ್ಯಕ್ಷರು ಅಂದರೆ ಈ ಉಪ್ಪೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗುವ. ಸ್ವಲ್ಪ ಮಳೆ ಬಂದರೂ ಇಲ್ಲ ನೀರು ತುಂಬಿಕೊಳ್ಳುತ್ತದೆ. ಯಾವತ್ತು ಇದೇ ರೀತಿ ಇರ್ತದೆ. ಇದನ್ನ ಸ್ವಲ್ಪ ಸರಿಪಡಿ ಯಾವತ್ತು ನಾವು ಹೇಳ್ತಾ ಉಂಟು ಸರ್ಕಾರಕ್ಕಾಗಲಿ ಅನುದಾನಗಳು ಬರಲಿಲ್ಲ. ಸ್ವಲ್ಪ ಎತ್ತರವಾಗ ಮಣ್ಣು ಹಾಕಿ ಏರಿಸಿ
ಅದನ್ನ ರಸ್ತೆ ಲೆವೆಲ್ ಮಕ್ಕಳಿಗೆ ಹೋಗುವ ಹಾಗೆ ಮಾಡಿದ್ರೆ ಅಂಥದ್ದೇನು ತೊಂದರೆಗಳಾಗೋದಿಲ್ಲ. ಆ ಅನುದಾನ ಒಂದು ತಡೆಗೋಡೆಗೆ ಮಣ್ಣು ಹಾಕ್ಲಿಕ್ಕೆಲ್ಲ ಕೊಟ್ಟರೆ ಸ್ವಲ್ಪ ನಮಗೆ ಉತ್ತಮವಾಗ್ತದೆ. ಇದರ ಬಗ್ಗೆ ಸಮಸ್ಯೆ ಆಲಿಸದಿರುವುದು ಕೂಡ ಇದಕ್ಕೆ ದೊಡ್ಡ ಸಮಸ್ಯೆ ಅಂತ ಇಲ್ಲಿ ಅಧ್ಯಕ್ಷರು ಕೂಡ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಅಂದರೆ ಇನ್ನೂ ಕೂಡ ಮಳೆ ಆಗುವ ಸಾಧ್ಯತೆ ಇರುವಂಥದ್ದು. ಈ ಭಾಗದಲ್ಲಿ ಮತ್ತೆ ನೀರಿನ ಮಟ್ಟ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ. ಆದರೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ರಿಂದ ದೊಡ್ಡ ಸಮಸ್ಯೆ ಒಂದು ತಪ್ಪಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.